ನಮಸ್ಕಾರ. ನಮಸ್ಕಾರ. ಹರೇನು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಮ್ಯ ಚರಣಾಂಭೋಜುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಿಸಿದ್ಧೇ ಅಭ್ರಮಂ ಮಂಗ್ರಹೀತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾಪಹಂ ಚಿತ್ರೈಪದೇಶಗಂಭೀರೆ ವಾಕ್ಯೇ ಮಣಿರ್ಖಂಡಿತೈಃ ಗುರುಭಾವಂ ವಿಂದಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಅಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನುಭೂತಿಃ ಪ್ರಮಾಣಂ ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅನುಭೂತಿಃ ಇತಿ ಪ್ರಾಭಾಕರಾಣಾಂ ಲಕ್ಷಣಂ. ಅಂದ್ರೆ ಈಗ ನಾವು ನಮ್ಮ ಮತದಲ್ಲಿ ಪ್ರಮಾಣ ಅಂದ್ರೆ ಏನು ಅಂತ ಅನ್ನುವ ಲಕ್ಷಣವನ್ನು ಇಷ್ಟವರೆಗೆ ಹೇಳಿವಿ, ಅದರ ವಿಚಾರ ಮಾಡಿದ್ರು. ಇನ್ ಮುಂದೆ ಪ್ರಾಭಾಕರರು ತಾವು ಹೇಳುವಂತಹ ಲಕ್ಷಣ ಏನು ಅಂತ ಹೇಳಿ ಅದರ ಅನುವಾದ ಮಾಡ್ತಾರೆ. ಅವರ ಪ್ರಕಾರ ಅನುಭೂತಿ ಇದು ಪ್ರಮಾಣ ಅಂತ ಅಂತಾರೆ. ಅನುಭೂತಿ ಅಂದ್ರೆ ಏನ್ ಅರ್ಥ ಅಂತ ಮುಂದೆ ಮಾಡ್ತಾರೆ. ಇಲ್ಲಿ ಅನುಭೂತಿ ಇದು ಪ್ರಮಾಣ ಅಂತ ಪ್ರಮಾಣ ಲಕ್ಷಣ ಹೇಳಿದ್ರು. ಅದಕ್ಕೆ ಅನುಭೂತಿ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅನುಭೂತಿ ಇತಿ ಪ್ರಾಭಾಕರಾಣಾಂ ಲಕ್ಷಣಂ. ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ, ಸ್ಮೃತಿ ವ್ಯತಿರಿಕ್ತ ಜ್ಞಾನ ಅಂದ್ರೆ ಸ್ಮೃತಿ ಅಂದ್ರೆ ಸ್ಮರಣೆ. ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅಂತಂದ್ರೆ ಸ್ಮೃತಿಯನ್ನು ಜ್ಞಾನ ಅಂತ ಕರಿಬಹುದು, ಅನುಭವವನ್ನು ಜ್ಞಾನ ಅಂತ ಕರಿಬಹುದು. ಹಾಗಾದ್ರೆ ನಾವು ಅರ್ಥಾತ್ ಅವರು ಇಲ್ಲಿ ಅವಿಪರೀತವಾದ ಅನುಭೂತಿ ಅಂತನೋ ಶಬ್ದಕ್ಕೆ ಅನುಭೂತಿ ಅಂತನೋ ಶಬ್ದಕ್ಕೆ ಇಷ್ಟೇ ಅರ್ಥ, ಜ್ಞಾನ ಅಂತ ಅರ್ಥ. ಜ್ಞಾನಂ ಪ್ರಮಾಣಂ. ಹಾಗಾದ್ರೆ ಯಾವ ಜ್ಞಾನ? ಸ್ಮೃತಿ ವ್ಯತಿರಿಕ್ತಂ ಜ್ಞಾನ. ಸ್ಮರಣೆಯಿಂದ ಅತಿರಿಕ್ತವಾದ ಯಾವುದೋ ಆ ಸ್ಮರಣದಿಂದ ಅತಿರಿಕ್ತವಾದಂತಹ ಜ್ಞಾನವನ್ನು ಅನುಭೂತಿ ಎಂದು ಕರೀತಾರೆ. ಅದನ್ನೇ ಪ್ರಮಾಣ ಅಂತ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ. ನಮ್ಮ ಪ್ರಕಾರ ಯಥಾರ್ಥಂ ಪ್ರಮಾಣಂ. ಜ್ಞಾನ ಇದೆ ಅಂತ ಮಾತ್ರಕ್ಕೆ ಪ್ರಮಾಣವಾಗಬೇಕು ಅಂತಿಲ್ಲ. ಯಥಾರ್ಥವಾದ ಜ್ಞಾನವನ್ನು ಅನುಭವವನ್ನು ಪ್ರಮಾಣ ಅಂತ ನಾವು ಹೇಳ್ತಾ ಇರೋದು. ಸ್ಮೃತಿ ಇರಲಿ ಅಥವಾ ಅನುಭವ ಯಾವುದೇ ಇರಲಿ, ಅದು ಯಥಾರ್ಥವಾಗಿದ್ರೆ ಅದು ಪ್ರಮಾಣ. ಆದ್ರೆ ಅವ್ರು ಹೇಳ್ತಾ ಇರೋದು ಸ್ಮೃತಿ ಇದು ಅಪ್ರಮಾಣ ಅಂತ ಅಂತಾರೆ ಅವರು. ಸ್ಮೃತಿ ವ್ಯತಿರಿಕ್ತವಾದ ಜ್ಞಾನವನ್ನು ಪ್ರಮಾಣ ಅಂತ, ಅನುಭೂತಿ ಅದನ್ನೇ ಪ್ರಮಾಣ ಅಂತ ಕರಿಬೇಕು. ಇದು ಪ್ರಾಭಾಕರ ಲಕ್ಷಣ. ಇನ್ನ ಯಥಾರ್ಥ ಸಂಶಯ ವಿಪರ್ಯಯ ವ್ಯಾಪಕತ್ವಾತ್ ಸ್ಮೃತೌ ವೇದಾದಿಷು ಚ ಯಥಾರ್ಥ ಜ್ಞಾನ ಸಾಧನೇಷು ಅವ್ಯಾಪಕತ್ವಾಚ್ಚ ಅಯುಕ್ತಂ. ಏನು? ಮೊದಲಿಗೆ ಅತಿವ್ಯಾಪ್ತಿ ಬರುತ್ತೆ ಅಂತ ಇದ್ದಾರೆ, ಆಮೇಲೆ ಅವ್ಯಾಪ್ತಿ, ಎರಡು ದೋಷ ಕೊಡ್ತಾ ಇದ್ದಾರೆ ಈ ಪ್ರಾಭಾಕರದ ಪ್ರಮಾಣದ ಲಕ್ಷಣಕ್ಕೆ. ಅವರು ಮಾಡಿದ ಲಕ್ಷಣ ಅನುಭೂತಿ ಇದು ಪ್ರಮಾಣ ಅಂತ ಲಕ್ಷಣ. ಅದು ಎಲ್ಲಿ ಬರಬೇಕು? ಪ್ರಮಾಣದಲ್ಲಿ ಮಾತ್ರ ಬರಬೇಕು. ಆದರೆ ಯಾವುದು ಪ್ರಮಾಣ ಅಲ್ಲವೋ ಅಲ್ಲೂ ಈ ಲಕ್ಷಣ ಬರ್ತಾ ಇದೆ. ಯಾಕೆ? ಸಂಶಯ ವಿಪರ್ಯಯ ವ್ಯಾಪಕತ್ವಾತ್. ಸಂಶಯ ಅಂದ್ರೆ ಅಲಕ್ಷ್ಯವಾದ, ಪ್ರಮಾಣ ಆಗದಿರುವ ಅಪ್ರಮಾಣವಾದ ಸಂಶಯ. ಅದು ಜ್ಞಾನ ಅಲ್ಲವಾ? ಅದು ಸಂಶಯ ಅಂತ ಅನ್ನೋದು ಅದೊಂದು ಜ್ಞಾನವೇ, ಅಷ್ಟೇ ಡೋಲಾಯಮಾನ. ಅದು ಇದಮದೋ ವಾ, ಇದು ಪನಸ ವೃಕ್ಷವೋ ಅಥವಾ ವಟ ವೃಕ್ಷವೋ ಅಂತನ್ನೋದಂತೂ ಜ್ಞಾನವೇ ಅಲ್ಲ. ಅದು ಸ್ಮೃತಿ ಅಂತೂ ಅಲ್ಲ, ಸ್ಮರಣೆ ಅಲ್ಲ ಅದು. ಹಾಗಾಗಿ ಸ್ಮೃತಿ ವ್ಯತಿರಿಕ್ತವಾಗಿದೆ ಹಾಗೂ ಜ್ಞಾನವಾಗಿದೆ. ಹಾಗಾಗಿ ಪ್ರಮಾಣದ ಲಕ್ಷಣ
ಸ್ಮೃತಿ ವ್ಯತಿರಿಕ್ತತ್ವೇ ಸತಿ ಜ್ಞಾನತ್ವಂ ಅಂತನ್ನುವ ಲಕ್ಷಣ ಮಾಡಿದಂತೆ ಸ್ಮೃತಿಯಿಂದ ಭಿನ್ನವಾದ ಜ್ಞಾನ, ಸಂಶಯವೂ ಸ್ಮೃತಿಯಿಂದ ಭಿನ್ನವಾದ ಜ್ಞಾನವೇ ಆಗಿದೆ ಅದು. ಹಾಗಾಗಿ ನಿಮಗೆ ಸಂಶಯದಲ್ಲಿ ಲಕ್ಷಣ ಬಂತು ಅತಿವ್ಯಾಪ್ತಿ. ಇನ್ನ ವಿಪರ್ಯಯ, ವಿಪರ್ಯ ಅಂದ್ರೆ ವಿಪರೀತ ಜ್ಞಾನ. ಇದಂ ರಜತಂ ಅಂತನೋ ವಿಪರೀತ ಜ್ಞಾನ. ಆ ಇದಂ ರಜತಂ ಎನ್ನುವಂತಹ ವಿಪರೀತ ಜ್ಞಾನ ಏನಾಗಿದೆ ಅಂತಂದ್ರೆ ಸ್ಮೃತಿಯಿಂದ ಅತಿರಿಕ್ತವಾಗಿದೆ. ಸ್ಮೃತಿ ಅಲ್ಲ ಅದು, ಸ್ಮೃತಿ ಭಿನ್ನವಾಗಿದ್ದು ಜ್ಞಾನವಾಗಿದೆ. ಹಾಗಾಗಿ ಸಂಶಯವೂ ಪ್ರಮಾಣ ಅಂತಾಗಲಿ, ವಿಪರೀತ ಜ್ಞಾನವೂ ಪ್ರಮಾಣ ಅಂತಾಗಲಿ, ಆ ಲಕ್ಷಣ ಅಲ್ಲಿ ಬರ್ತಾ ಇದೆ. ಅಪ್ರಮಾಣ ಅದರಲ್ಲಿ ಪ್ರಮಾಣ ಲಕ್ಷಣ ಬಂತು. ಹಾಗಾಗಿ ಅತಿವ್ಯಾಪ್ತಿ. ಇನ್ನ ಸ್ಮೃತೋ ವೇದಾದಿಷು ಚ ಯಥಾರ್ಥ ಜ್ಞಾನ ಸಾಧನೇಶು ಅವ್ಯಾಪಕತ್ವಾಚ್ಚ ಯುಕ್ತಂ. ಇನ್ನ ಎಲ್ಲಿ ಬರಬೇಕು ಪ್ರಮಾಣವೋ ಅಲ್ಲಿ ಬರ್ತಾ ಇಲ್ಲ. ಯಾವುದು ಪ್ರಮಾಣ? ಸ್ಮೃತಿ. ಸ್ಮೃತಿಗೆ ಪ್ರಾಮಾಣ್ಯವನ್ನು ನಾವು ನಮ್ಮ ಮತದಲ್ಲಿ ಒಪ್ತೇವೆ. ಯಾಕಂದ್ರೆ ನಾವು ಹಿಂದಿನ ಪಾಠದಲ್ಲಿ ವಿಚಾರ ಮಾಡುವಾಗ ಮಾಡಿದ್ದೇವೆ. ಸ್ಮೃತಿ ಪ್ರತ್ಯಕ್ಷ ಮೈತಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣಮಿತಿ ವಿಜ್ಞೇಯಂ ಧರ್ಮಾದ್ಯರ್ಥೆ ಬುಭೂಷುಭಿ ಅಂತನ್ನುವ ವೇದದಲ್ಲಾಗ್ಲಿ, ಅಥವಾ ನಾವು ನೀವು ವ್ಯವಹಾರ ಮಾಡುವಂತಹ ಒಂದು ಲೌಕಿಕ ವ್ಯವಹಾರದಲ್ಲಾಗ್ಲಿ ಸ್ಮೃತಿಯನ್ನು ನಾವು ಪ್ರಮಾಣ ಅಂತ ಒಪ್ತೇವೆ. ಓ ಅವತ್ತು ನಾನು ನೋಡಿದ್ದೆ, ಅದೇ ಇದು, ಓ ಅದಾ ಅಂತ ನಾನು ಸ್ಮರಣೆಗೆ ತಂದ್ಕೊಳ್ತೇನೆ. ಈ ವಿಷಯದಲ್ಲಿ ನನ್ನ ಸ್ಮೃತಿಯೇ ಪ್ರಮಾಣ. ನನಗೆ ಗೊತ್ತು, ನಾನು ನೋಡಿದ್ದೆ, 10 ವರ್ಷದ ಕೆಳಗಡೆಗೆ ನಾನು ಅಲ್ಲಿ ಹೋಗಿದ್ದೆ, ನಾನು ನೋಡಿದ್ದೆ, ಹಾಗಾಗಿ ನನ್ನ ಸ್ಮೃತಿ ಇದೆ, ನನಗೆ ಚೆನ್ನಾಗಿ ನೆನಪಿದೆ ಅಂತಂತೇವಲ್ವಾ. ಹಾಗಾದ್ರೆ ಸ್ಮೃತಿಯನ್ನು ಪ್ರಮಾಣ ಅಂತ ಇಟ್ಕೊಂಡಿದ್ದೀನಿ ನಾನು. ಅಂದಮೇಲೆ ಪ್ರಮಾಣ ಅಂತಂದ್ಮೇಲೆ ಆ ಪ್ರಮಾಣವಾದ ಸ್ಮೃತಿಯಲ್ಲಿ ಈ ಪ್ರಾಭಾಕರು ಮಾಡಿದ ಲಕ್ಷಣ ಬರುತ್ತಾ? ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅನುಭೂತಿ. ಅನುಭೂತಿ ಅಂದ್ರೆ ಅರ್ಥವೇನು? ಸ್ಮೃತಿ ವ್ಯತಿರಿಕ್ತ ಜ್ಞಾನ. ಸ್ಮೃತಿಯಿಂದ ವ್ಯತಿರಿಕ್ತವಾದ ಜ್ಞಾನ ಸ್ಮೃತಿ ಆಗತ್ತಾ? ತನ್ನಲ್ಲಿ ತನಗೆ ಭೇದ ಬರುತ್ತಾ? ಸ್ಮೃತಿಯಿಂದ ಭಿನ್ನವಾದ ಜ್ಞಾನ ಸ್ಮೃತಿ ಸಾಧ್ಯವೇ ಇಲ್ಲ. ಇದು ಬರೀ ಜ್ಞಾನಂ ಪ್ರಮಾಣ ಅಂದ್ರೆ ಪರವಾಗಿಲ್ಲ, ಬರುತ್ತೆ. ಸ್ಮೃತಿ ಇದು ಜ್ಞಾನವಾಗಿದೆ, ಹಾಗಾಗಿ ಇದು ಪ್ರಮಾಣ, ತೊಂದರೆ ಇಲ್ಲ. ಸ್ಮೃತಿಯಿಂದ ಭಿನ್ನವಾದ ಜ್ಞಾನ ಅಂತಂದಾಗ ಹಾಗಾದ್ರೆ ಸ್ಮೃತಿ ಇದು ಪ್ರಮಾಣ ಅಲ್ಲ ಅಂತ ಅಭಿಪ್ರಾಯ ಅವರ ಪ್ರಕಾರ. ಆದ್ರೆ ಲೋಕದಲ್ಲಿ ವೇದದಲ್ಲಿ ಸ್ಮೃತಿಯನ್ನು ಪ್ರಮಾಣ ಅಂತ ಕರೆದಿದ್ದಾರೆ. ಅಂದ್ಮೇಲೆ ಪ್ರಮಾಣವಾದ ಸ್ಮೃತಿಯಲ್ಲಿ ಈ ಪ್ರಾಭಾಕರರು ಮಾಡಿದಂತ ಲಕ್ಷಣ ಬರ್ತಾ ಇಲ್ಲ. ಪ್ರಮಾಣದಲ್ಲೇ ಪ್ರಮಾಣ ಲಕ್ಷಣ ಬರ್ತಾ ಇಲ್ಲ. ಹಾಗಾಗಿ ಏಕದೇಶದಲ್ಲಿ ಅವ್ಯಾಪ್ತಿ. ಇನ್ನ ಅದೇ ರೀತಿಯಾಗಿ ವೇದಾದಿಶುಚ, ವೇದದಲ್ಲೂ ಅಷ್ಟೇ. ವೇದದಲ್ಲಿ ಏನಾಗ್ತಾ ಇದೆ? ವೇದ ಇದು ಪ್ರಮಾಣ ಅಂತ ಒಪ್ತೇವ ನಾವು, ವೇದಕ್ಕೆ ಅಪ್ರಾಮಾಣ್ಯವಂತೂ ಇಲ್ಲ. ಅಂದ್ಮೇಲೆ ವೇದ ಇದು ಪ್ರಮಾಣ ಅಂತಂದ್ಮೇಲೆ ಪ್ರಮಾಣವಾದ ವೇದದಲ್ಲಿ ಲಕ್ಷಣ ಬರಬೇಕು. ವೇದ ಇದು ಜ್ಞಾನವಾಯಿತು. ವೇದ ಇದು ಜ್ಞಾನ ಅಲ್ಲ, ಅದು ಜ್ಞಾನಕ್ಕೆ ಸಾಧನವಾಗಿದೆ. ಹಾಗಾಗಿ ನೀವು ಪ್ರಮಾಣ ಅಂದ್ರೆ ಏನಂತಂದ್ರಿ? ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ, ಸ್ಮೃತಿಯಿಂದ ಭಿನ್ನವಾದ ಜ್ಞಾನ ಇದು ಪ್ರಮಾಣ ಅಂತಂದ್ರಿ. ಜ್ಞಾನ ಅಷ್ಟೇ ಪ್ರಮಾಣ ಅಂದ್ರೆ ಜ್ಞಾನಕ್ಕೆ ಸಾಧನವಾದದ್ದು ಅದು ಪ್ರಮಾಣ ಅಲ್ಲ ಅಂತ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಎಲ್ಲರಿಗೂ ಪ್ರಮಾಣ ಅಂತ ಒಪ್ಪಿದಂತಹ ಕೆಲವೊಂದು ಮತಗಳನ್ನು ಬಿಟ್ಟು ಅನೇಕ ಮತದಲ್ಲಿ ಪ್ರಮಾಣ ಅಂತ ಒಪ್ಪುವಂತಹ ವೇದದಲ್ಲೇನೆ ಪ್ರಾಭಾಕರರೇ ನೀವು ಮಾಡಿದಂತಹ ಸ್ಮೃತಿ ವ್ಯತಿರಿಕ್ತಂ ಜ್ಞಾನಂ ಅನುಭೂತಿ ಅಂತನ್ನುವ ಪ್ರಮಾಣದ ಲಕ್ಷಣ ಬರೋದಿಲ್ಲ, ಹಾಗಾಗಿ ಅವ್ಯಾಪ್ತಿ. ನಮಗೆ ತೊಂದರೆ ಇಲ್ಲ. ನಮ್ಮ ಮತದ ಪ್ರಕಾರ ಯಥಾರ್ಥಂ ಪ್ರಮಾಣಂ ಅಂತ ಹೇಳಿದ್ರು ಕೂಡ 2 ರೀತಿಯಾಗಿ ನಾವು ಅರ್ಥವನ್ನು ಮಾಡಿ ಅನುಪ್ರಮಾಣ ಕೇವಲ ಪ್ರಮಾಣ ಅಂತ ಮಾಡ್ತೇವೆ. ಅದರಲ್ಲಿ ಕೇವಲ ಪ್ರಮಾಣ ಲಕ್ಷಣ ಬರದೇ ಇದ್ರು ಕೂಡ ಅನುಪ್ರಮಾಣದ ಲಕ್ಷಣ ಅಲ್ಲಿ ಬರುತ್ತೆ. ಯಥಾರ್ಥ ಜ್ಞಾನ ಸಾಧನತ್ವಂ ಅಂತ ಅನ್ನೋದು ತೊಂದರೆ ಇಲ್ಲ, ನಮ್ಮಲ್ಲಿ ಪರಿಹಾರ ಮಾಡಬಹುದು. ಆದರೆ ಈ ಪ್ರಾಭಾಕರ ಮತ ಪ್ರಕಾರ ಪ್ರಮಾಣ ಅಂದ್ರೆ ಅನುಭೂತಿ ಅಂದ್ರೆ ಸ್ಮೃತಿ ವ್ಯತಿರಿಕ್ತವಾದ ಜ್ಞಾನ ಅಂತ ಅರ್ಥ ಮಾಡುವ ಪಕ್ಷದಲ್ಲಿ ಸ್ಮೃತಿಯಲ್ಲೂ ಬರೋದಿಲ್ಲ, ವೇದದಲ್ಲೂ ಬರೋದಿಲ್ಲ. ಎಲ್ಲಿ ಬರಬೇಕೋ ಸ್ಮೃತಿ ವೇದದಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬರಬಾರದು ಸಂಶಯ ವಿಪರ್ಯಯದಲ್ಲಿ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಅತಿವ್ಯಾಪ್ತಿಯೂ ಬರುತ್ತೆ, ಅವ್ಯಾಪ್ತಿಯೂ ಬರುತ್ತೆ. ಹಾಗಾಗಿ ಈ ಪ್ರಾಭಾಕರು ಮಾಡುವ ಲಕ್ಷಣ ಸರ್ವತಾ ಒಪ್ಪಬಾರದು. ಅವ್ರು ಮಾಡಿದ ಲಕ್ಷಣವನ್ನು ಖಂಡನೆ ಮಾಡಬೇಕು. ಹಾಗಾಗಿ ಇದನ್ನು ಮಾಡದೇನೆ ಬೇರೆ ಲಕ್ಷಣವನ್ನು ನಾವು ಮಾಡ್ತೇವೆ. ಹೀಗೆ ಪ್ರಾಭಾಕರ ಮತದ
ಖಂಡನೆ ಮಾಡ್ತಾರೆ. ಇಷ್ಟು ಇವರ ಮಾತು ವಿಷಯ ಮುಗಿದ ಮೇಲೆ ಸಂಕ್ಷೇಪವಾಗಿ ಇದಕ್ಕೆ ಇನ್ನು ವಿಸ್ತಾರವಾಗಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಸಂಕ್ಷೇಪವಾಗಿ ಇಷ್ಟಂತೂ ನಾವು ಮೂಲದ ಮೇಲೆ ತಿಳ್ಕೊಳ್ಬಹುದು. ಇನ್ನ ಇದಾದ ಮೇಲೆ ಭಾಟ್ಟರ ಮತ. ಆ ಭಾಟ್ಟ ಮತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸ್ವಲ್ಪ ಇದು ವಿಷಯ ಹೆಚ್ಚಿದೆ. ಇದನ್ನ ಇದರ ವ್ಯಾಖ್ಯಾನ ಮಾಡಿ ನಾನು ಭಾಟ್ಟರ ಮತದ ನಿರೂಪಣೆ ಪ್ರಶ್ನೆ ಮಾತ್ರ, ಪೂರ್ವ ಪಕ್ಷ ಮಾತ್ರ ನಿರೂಪಣೆ ಮಾಡ್ತೇನೆ ಈಗ. ಜ್ಞಾತತಾ ಪ್ರಾಕಟ್ಯಾಪರಪರ್ಯಾಯ ವಾಚ್ಯಸ್ಯ ಪ್ರಮೇಯಾಶ್ರಿತಸ್ಯ ಪ್ರಕಾಶ ವಿಶೇಷಸ್ಯ ಸಾಧನಂ ಕ್ರಿಯಾಜ್ಞಾನಂ ಪ್ರಮಾಣಂ ಇತಿ ಭಾಟ್ಟಾನಾಂ ಲಕ್ಷಣಮಪಿ ಅಯುಕ್ತಂ. ಏನು ಮೊದಲು ಈ ಶಬ್ದಾರ್ಥಗಳನ್ನು ನಾವು ಮಾಡಿಕೊಳ್ಬೇಕು. ಇಷ್ಟೇ ಅವರ ಪ್ರಕಾರ ಏನು ಪ್ರಮಾಣ ಅಂದ್ರೆ ಜ್ಞಾತತಾ ಸಾಧನಂ ಪ್ರಮಾಣಂ, ಇಷ್ಟೇ ಅವರ ಮತದ ಲಕ್ಷಣ. ಯಾವುದು ಜ್ಞಾತತಾ ಸಾಧನವೋ ಅದು ಪ್ರಮಾಣ. ಆ ಜ್ಞಾತತಾ ಅಂದ್ರೆ ಏನು ಅದನ್ನ ನಾವು ತಿಳ್ಕೊಳ್ಬೇಕೀಗ. ಈಗ ನನಗೆ ಒಂದು ಇದಂ ಪುಸ್ತಕಂ ಅಂತ ಒಂದು ಜ್ಞಾನ ಬಂತು. ಯಾವುದೋ ಒಂದು ಜ್ಞಾನ, ಇದಂ ಪುಸ್ತಕಂ ಅಂತ ಒಂದು ಜ್ಞಾನ ಬಂತು. ಇದು ಯಾವುದರ ಜ್ಞಾನ? ಪುಸ್ತಕದ ಜ್ಞಾನ. ಈ ಜ್ಞಾನದಲ್ಲಿ ವಿಷಯವಾದದ್ದು ಯಾವುದು? ಪುಸ್ತಕ. ಈ ಜ್ಞಾನದಲ್ಲಿ ವಿಷಯವಾದ ಪುಸ್ತಕದಲ್ಲಿ ಒಂದು ಧರ್ಮ ಬರುತ್ತೆ. ಯಾವ ಧರ್ಮ? ಜ್ಞಾತತಾ ಅಂತನೋ ಧರ್ಮ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅರ್ಥವಾಯ್ತಲ್ಲ? ಇದಂ ಪುಸ್ತಕಂ ಅಂತನ್ನುವ ಜ್ಞಾನ ಬಂತು. ಆ ಜ್ಞಾನದಲ್ಲಿ ವಿಷಯವಾಗತ್ತೆ ಪುಸ್ತಕ. ಆ ಪುಸ್ತಕದಲ್ಲಿ ಜ್ಞಾತತಾ ಬಂತು. ಸೊ ಹಾಗಾದ್ರೆ ಆ ಜ್ಞಾತತಾ ಬರೋದಕ್ಕೆ ಸಾಧನೆ ಯಾವ್ದಾಯ್ತು? ಇದಂ ಪುಸ್ತಕಂ ಎನ್ನುವ ಜ್ಞಾನ. ಆ ಜ್ಞಾನವೇ ಬಂದಿಲ್ಲ ಅಂದ್ರೆ ಪುಸ್ತಕದಲ್ಲಿ ಜ್ಞಾತತಾ ಹೇಗೆ ಬರುತ್ತೆ? ಅರ್ಥವಾಯ್ತಲ್ಲ? ಹಾಗಾಗಿ ಇದಂ ಪುಸ್ತಕಂ ಅಂತನ್ನುವ ಜ್ಞಾನ, ಆ ಜ್ಞಾನದಲ್ಲಿ ವಿಷಯವಾಗಿದೆ ಪುಸ್ತಕ. ಆ ಪುಸ್ತಕದಲ್ಲಿ ಬಂತು ಜ್ಞಾತತಾ. ಆ ಪುಸ್ತಕದಲ್ಲಿ ಬರುವ ಜ್ಞಾತತಾಕ್ಕೆ ಕಾರಣವಾಯಿತು ಜ್ಞಾನ. ಹಾಗಾಗಿ ಜ್ಞಾತತಾ ಸಾಧನವಾದ ಜ್ಞಾನವನ್ನು ಪ್ರಮಾಣ ಅಂತ ಕರೆಯುವುದು. ಇಷ್ಟು ಅವರ ವಿಚಾರದಲ್ಲಿ ಅವ್ರು ಹೇಳ್ತಾರೆ. ಇದರಲ್ಲಿ ಇನ್ನೊಂದೇನು ವಿಚಾರ, ಮೊದಲಿಗೆ ಇದಕ್ಕೆ ಸರಿಯಾಗಿ ನಮ್ಮ ಒಂದೇ ಉತ್ತರ, ಒಂದೇ ಮಾತಿನಲ್ಲಿ ನಮ್ಮ ವಿಮರ್ಶೆ, ಅರ್ಥಾತ್ ನಾವು ಇದನ್ನು ಒಪ್ಪಬಾರದು ಅಂತ ಅನ್ನೋದಕ್ಕೆ ಒಂದೇ ಮಾತಿನಲ್ಲಿ ನಾವು ಉತ್ತರ ಕೊಡಬೇಕು ಅಂದ್ರೆ ಮುಂದೆ ವಾಕ್ಯದಲ್ಲಿ ಇದೆ. ಬಟ್ ಆದ್ರೂ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ತಿಳಿಯೋದಾದ್ರೆ, ಜ್ಞಾತತಾ ಅಂತ ಅನ್ನೋದೇ ಅಪ್ರಾಮಾಣಿಕ ಅಂತಂತೇವೆ ನಾವು. ಆ ವಿಷಯದಲ್ಲಿ ಪ್ರಮಾಣವಿಲ್ಲ. ಸುಧಾದಲ್ಲಿ ಎಲ್ಲಾ ಕಡೆಗೆ ತುಂಬಾ ದೀರ್ಘವಾಗಿ ವಿಚಾರ ಮಾಡ್ತಾರೆ. ನಪರಿಚ್ಛೇದ ಕಾರ್ಯೇವ ಪ್ರಮಾಣ ಮಿತಿಚ ಪ್ರಮಾ ಅಂತ ಶ್ರೀಮದಾಚಾರ್ಯ ಅನುವ್ಯಾಖ್ಯಾನ ಪ್ರಸಂಗದಲ್ಲಿ ತಾವು ಖಂಡನೆ ಮಾಡಿದ್ದು ಉಂಟು. ಒಂದ್ ಮಾತಲ್ಲಿ ನಾವು ತಿಳಿಯೋದಾದ್ರೆ, ಆಯ್ತು ಹಾಗಾದ್ರೆ ಇದಂ ಪುಸ್ತಕಂ ಜ್ಞಾನ ಬಂತಲ್ವಾ? ಆ ಜ್ಞಾನದಲ್ಲಿ ವಿಷಯವಾಯ್ತು ಪುಸ್ತಕ. ಆ ಪುಸ್ತಕದಲ್ಲಿ ಬಂತು ಜ್ಞಾತತಾ ಅಂತಂದ್ರಿ. ಹೌದಾ? ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ಒಂದು ಗ್ರಂಥ ಇತ್ತು, ಒಂದು 500 ವರ್ಷಕ್ಕಿಂತ ಬೇಡ, ಒಂದು 200 ವರ್ಷಕ್ಕಿಂತ ಕೆಳಗೆ ಒಂದು ಗ್ರಂಥವನ್ನು ಯಾರೋ ಒಬ್ಬರು ಬರೆದಿದ್ರು. ಅದ್ ಬುಕ್ ಇತ್ತು. ಯಾವಾಗಿತ್ತು? ಇವಾಗಿಲ್ಲ, ಯಾವಾಗ್ಲೂ ಇತ್ತು. ಅದು ಪ್ರಿಂಟ್ಔಟ್, ಅದು ಈಗ ನಮಗೆ ಆ ಪ್ರಿಂಟ್ ನಮಗೆ ಸಿಗೋದಿಲ್ಲ. ಪುಸ್ತಕ ಮುಗಿದು ಹೋಯ್ತು. ಹಿಂದಕ್ಕೆ ಇತ್ತು. ಇವಾಗ ನನಗೆ ಆ ಪುಸ್ತಕದ ಜ್ಞಾನ ಬಂತು ಅಂತ ಇಟ್ಕೊಳ್ರಿ. ಆ ಪುಸ್ತಕದ ಜ್ಞಾನದಲ್ಲಿ ಯಾವ್ದು ವಿಷಯ? ಯಾವ ಪುಸ್ತಕ ವಿಷಯ? ಆ 500 ವರ್ಷಕ್ಕಿಂತ ಹಿಂದೆ ಇದ್ದಂತಹ ಪುಸ್ತಕ ವಿಷಯ. ಹೌದಾ? ಹಾಗಾದ್ರೆ ಜ್ಞಾನ ವಿಷಯವಾದ ಪದಾರ್ಥದಲ್ಲಿ ಏನ್ ಬರಬೇಕು ನಿಮ್ ಪ್ರಕಾರ? ನೀವು ಹೇಳುವಂತೆ ಜ್ಞಾತತಾ ಬರಬೇಕು. ಹೌದಾ? ಎಲ್ಲಿ ಬರ್ಬೇಕು ಜ್ಞಾತತಾ? 500 ವರ್ಷಕ್ಕಿಂತ ಕೆಳಗಿದ್ದ ಪುಸ್ತಕದಲ್ಲಿ ಜ್ಞಾತತಾ ಬರಬೇಕು. ಬರೋದಕ್ಕೆ ಸಾಧ್ಯವಾ? ಅಸತಿ ಧರ್ಮಿಣಿ ಧರ್ಮ ಜನನ ಅಯೋಗ ಅಂತನ್ನೋದು ಒಂದು ಮಾತು. ಅಂದ್ರೆ ಧರ್ಮಿಯೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಒಂದು ಧರ್ಮ ಹುಟ್ಟೋದಕ್ಕೆ ಸಾಧ್ಯವಾ? ಬ್ರಾಹ್ಮಣನೇ ಇಲ್ಲ ಅಂದ್ರೆ ಬ್ರಾಹ್ಮಣತೆ ಎಲ್ಲಿಂದ ಬರ್ಬೇಕು? ಅಂದ್ಮೇಲೆ ಒಂದು ಧರ್ಮ ಇರಬೇಕು ಅಂದ್ರೆ ಅದಕ್ಕೊಂದು ಧರ್ಮಿ ಬೇಕಲ್ವಾ? ಈಗ 500 ವರ್ಷ, 5000 ವರ್ಷಕ್ಕಿಂತ ಹಿಂದೆ ಇದ್ದಂತಹ ಪದಾರ್ಥದ ಜ್ಞಾನ ಅಂತೂ ನಮಗೆ ಈಗ ಬರುತ್ತೆ, ಬರಬಾರ್ದು ಅಂತೇನಿಲ್ಲ. ಜ್ಞಾನ ಬಂದ ಮೇಲೆ ಜ್ಞಾನದಲ್ಲಿ ಆ ಪದಾರ್ಥ ತೋರುತ್ತೆ. ನಾನು ಹೇಳುವಾಗ ಹೀಗೊಂದು 5 ವರ್ಷಕ್ಕಿಂತ ಹಿಂದೆ ಒಬ್ರು ಭಾರಿ ಒಳ್ಳೆ ಸಾಹಿತ್ಯದವರು ಇದ್ರು, ಮಹಾನುಭಾವರಿದ್ರು. ಅವರೊಂದು ಗ್ರಂಥವನ್ನು ಬರೆದಿದ್ರು. ಆ ಗ್ರಂಥದ ಹೆಸರು ಹೀಗಿದೆ ಅಂತ ನಾನು ಹೇಳಿದೆ ನಿಮಗೆ.
ಅವಾಗ ನಿಮ್ಗೆ ಅದರ ಜ್ಞಾನ ಬಂತು. ಆ ಜ್ಞಾನದಲ್ಲಿ ಅದೇ ಪುಸ್ತಕ ವಿಷಯವಾಯಿತು. ನೀವು ಪುಸ್ತಕವನ್ನು ಜಗತ್ತಿನಲ್ಲಿ ನೋಡಿಲ್ಲ, ನೀವು ಶಬ್ದದಿಂದ ತಿಳ್ಕೊಂಡಿರಿ, ಆ ಜ್ಞಾನ ವಿಷಯವಾಯಿತು. ಆದ್ರೆ ಆ ವಿಷಯವಾದ ಪುಸ್ತಕದಲ್ಲಿ ಜ್ಞಾತತ ಬರುತ್ತಾ? ಬರೋದಿಲ್ಲ. ಯಾಕೆ ಅಂದ್ರೆ ಬರಬೇಕು ಅಂದ್ರೆ ಆ ಪುಸ್ತಕ ಇವಾಗ ಇರಬೇಕು. ಸೊ ಅವಾಗ ಏನಾಯ್ತು ನಿಮ್ ಪ್ರಕಾರ? ಯಾವುದು ಕಣ್ಣಿಗೆ ಕಾಣಿಸತ್ತೆ, ಯಾವ್ದು ಇವಾಗ ಬರೋದಕ್ಕೆ ಸಾಧ್ಯವಿದೆ, ಅದರಲ್ಲಿ ಮಾತ್ರ ಜ್ಞಾತತ ಬರುತ್ತೆ, ಅದರ ಜ್ಞಾನ ಮಾತ್ರ ಪ್ರಮಾಣ. ಯಾವುದು 500 ವರ್ಷ ಅಥವಾ ಇನ್ನ 10 ವರ್ಷ ಕೆಳಗಿಂದ ಯಾವ್ದು ಹೋಗಿದೆಯೋ ಅದು ಎಲ್ಲೂ ಜ್ಞಾತತ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಹಾಗಾದ್ರೆ ಆ ಯಾವುದೂ ಜ್ಞಾನ ಇದು ಪ್ರಮಾಣ ಅಲ್ಲ ಅಂತ ಆಯ್ತು. ಅಂತ ಸಮಸ್ಯೆ ಬರಬೇಕಾಗತ್ತೆ ಜ್ಞಾತತ ಅಂತ ಒಪ್ಪುವ ಭಾಟ್ಟರ ಮತದಲ್ಲಿ. ಇದು ಸುಮ್ಮನೆ ಸಂಕ್ಷೇಪವಾಗಿ ನಾವು ತಿಳಿದಿದ್ದೇವೆ. ಇನ್ನ ಇದರಲ್ಲಿ ಅನೇಕ ವಿಚಾರ ಇದೆ. ಸುಮ್ನೆ ಜ್ಞಾತತ ಸಾಧನ ಪ್ರಮಾಣಂ ಅಂತ ಅನ್ನೋದಾದ್ರೆ ಡೈರೆಕ್ಟ್ ನಾವು ಏನ್ ದೋಷ ಕೊಡ್ತೇವೆ ಅಂತ ಮಾತ್ರ ನಾನು ಹೇಳಿದೆ ಅಷ್ಟೆ. ಈಗ ವಾಕ್ಯ ನೋಡ್ರಿ. ಜ್ಞಾತತ ಪ್ರಾಕಟ್ಯ ಅಪರ ಪರ್ಯಾಯ ವಾಚ್ಯಸ್ಯ. ಜ್ಞಾತತ ಅಂತ ಕರೀತಾರೆ, ಪ್ರಾಕಟ್ಯ ಅಂತ ಕರೀತಾರೆ. ಅದೇ ಜ್ಞಾತತಾಗೆ ಅನೇಕ ಹೆಸರು. ಅದರಲ್ಲಿ ಜ್ಞಾತತ ಅಂತೂ ಕರೀತಾರೆ, ಪ್ರಾಕಟ್ಯ ಅಂತೂ ಕರೀತಾರೆ, ಪ್ರಕಾಶ ವಿಶೇಷ ಅಂತೂ ಕರೀತಾರೆ. ಅರ್ಥವಾಯ್ತಲ್ಲ? ಹೀಗೆ ಅನೇಕ ಹೆಸರನ್ನು ಪಡೆದಂತಹದ್ದು ಯಾವುದು? ಅದು ಎಲ್ಲಿರತ್ತೆ? ಪ್ರಮೇಯಾಶ್ರಿತಸ್ಯ. ಪ್ರಮೇಯಾಶ್ರಿತಸ್ಯ ಅಂತಂದ್ರೆ ಒಂದು ಪದಾರ್ಥದಲ್ಲೇ ಇರುವಂತಹದ್ದು. ನಾನು ಹೇಳಿದಂತೆ ಈಗ ಒಂದು ಪುಸ್ತಕದಲ್ಲೇ ಇರುವಂತಹದ್ದು, ಒಂದು ಘಟದಲ್ಲಿ ಇರುವಂತಹದ್ದು, ಹೀಗೆ ಒಂದು ಪದಾರ್ಥವನ್ನು ಆಶ್ರಯಿಸಿಕೊಂಡು ಇರುವಂತಹ ಯಾವ ಕ್ರಿಯಾಜ್ಞಾನ ಜ್ಞಾತತ ಇದೆಯೋ ಅದಕ್ಕೆ ಸಾಧನವಾದಂತಹ ಯಾವ ಕ್ರಿಯೆ ಜ್ಞಾನವಿದೆಯೋ ಇದನ್ನು ಪ್ರಮಾಣ. ಇತಿ ಭಾಟ್ಟಾನಂ ಲಕ್ಷಣಮಪಿ ಅಯುಕ್ತಂ. ಇವು ವಾಕ್ಯಾರ್ಥ ಆಯ್ತಲ್ವಾ? ಇದು ಏನ್ ತೊಂದರೆ ಇಲ್ಲ, ಪ್ರಶ್ನೆ ಏನಿಲ್ಲಲ್ವ ಅಲ್ಲಿ? ಇಲ್ಲ ಆಚಾರ್ಯ. ಹಾಗಾಗಿ ಇದನ್ನು ಅವರು ಪ್ರಮಾಣ ಅಂತಂದ್ರೆ ಇದಮಪಿ ಅಯುಕ್ತಂ, ಇದು ಸರಿಯಲ್ಲ ನೀವು ಮಾಡೋದು. ಯಾಕೆ? ಜ್ಞಾನ ವ್ಯತಿರಿಕ್ತಾಯಾಂ ಜ್ಞಾತತಾಯಾಂ ಪ್ರಮಾಣಾಭಾವೇನ ಅಸಂಭಾವಿತತ್ವಾತ್. ಅಂದರೆ ಜ್ಞಾನವನ್ನು ಬಿಟ್ಟು, ಜ್ಞಾನ ವ್ಯತಿರಿಕ್ತಾಯಾಮ್ ಜ್ಞಾನವನ್ನು ಬಿಟ್ಟು ಜ್ಞಾನದಿಂದ ಅತಿರಿಕ್ತವಾದ ಜ್ಞಾತತ ಅಂತನ್ನೋದು ಇದೇ ಜಗತ್ತಿನಲ್ಲಿ ಅಂತನ್ನೋದು ನೀವು ಮೊದಲಿಗೆ ಸಾಧನೆ ಮಾಡಿ. ಮೊದಲಿಗೆ ಜ್ಞಾತತ ಇದೆ ಅಂತ ಅನ್ನೋದಕ್ಕೆ ಸಾಧಕವಾದ ನಿಮಗೆ ಪ್ರಮಾಣವಿಲ್ಲ. ಅನೇಕ ಪ್ರಮಾಣಗಳನ್ನು ಪ್ರಶ್ನೆ ಮಾಡ್ತಾರೆ ಸುಧಾದಲ್ಲಿ, ಮಾಡಿ ಅದನ್ನು ಖಂಡನೆ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಸಂಕ್ಷೇಪವಾಗಿ ಇಲ್ಲಿ ಇವರು ಪ್ರಮಾಣ ಭಾವೇನ ಅಂತ ಇಷ್ಟು ಅಂದಿದ್ದಾರೆ. ಆ ಜ್ಞಾನವನ್ನು ಬಿಟ್ಟು ಅದರಿಂದ ಅತಿರಿಕ್ತವಾದ ಒಂದು ಜ್ಞಾತತ ಅಂತ ನೀವೇನ್ ಹೇಳ್ತಾ ಇದ್ರಿ, ಅದು ಇದೆ ಅಂತ ಅನ್ನೋ ವಿಷಯದಲ್ಲಿ ಪ್ರಮಾಣವಿಲ್ಲ. ಅವರು ಅನುಮಾನ ಕೊಡ್ತಾರೆ, ಪ್ರತ್ಯಕ್ಷ ಕೊಡ್ತಾರೆ, ಹೀಗೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ಖಂಡನೆ ಮಾಡ್ತೇವೆ ನಾವು. ಇರ್ಲಿ, ಹಾಗಾಗಿ ಪ್ರಮಾಣವಿಲ್ಲದೆ ಇದ್ದದ್ದರಿಂದಾಗಿ ಜ್ಞಾತತ ಇದ್ದರೆ ಆ ಜ್ಞಾತತ ಸಾಧನವಾದ್ದು ಪ್ರಮಾಣ ಅಂತ ಹೇಳ್ಕೊಳ್ಳಿ. ಜ್ಞಾತತಾನೇ ಇಲ್ಲ ನಿಮ್ ಪ್ರಕಾರ, ಅಪ್ರಮಾಣವಾದನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ, ಪ್ರಮಾಣವನ್ನು ಕೊಡಬೇಕು, ನೀವು ಪ್ರಮಾಣ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂದ್ಮೇಲೆ ಜ್ಞಾತತ ಸಾಧನಂ ಪ್ರಮಾಣಂ ಅಂತ ಹೇಗೆ ಹೇಳೋದು ಅಂತ ಇದು ಒಂದು ಉತ್ತರ. ಇನ್ನ ಎರಡನೆಯದ್ದು ನಾವು ಮೊದಲಿಗೆ ವಿಚಾರ ಮಾಡಿದ್ವಲ್ಲ, 10,000 ವರ್ಷ ಹಿಂದೆ, 500 ವರ್ಷ ಹಿಂದೆ ಅಂತ. ಹಾಗೆ ಆ ಮಾತನ್ನು ಈ ವಾಕ್ಯದಲ್ಲಿ ಹೇಳ್ತಾರೆ. ಅತೀತಾದಿ ವಿಷಯ ಜ್ಞಾನಾನಾಂ ಆಶ್ರಯಾಭಾವೇನ ತಜ್ಜನಕತ್ವ ಅಯೋಗಾಚ್ಚ. ಅಂದರೆ ಅತೀತಾದಿ ವಿಷಯ ಜ್ಞಾನಾನಾಂ, ಇಲ್ಲಿ ನಾನು ಬರೀ 500 ವರ್ಷ ಹಿಂದೆ ಅಂತ ಇಷ್ಟೇ ತಗೊಂಡೆ. ಇಲ್ಲಿ ಟೀಕಾಕೃತ್ಪಾದರು ಅತೀತಾದಿ ಅಂತೇಳಿ ಕೇವಲ ಹಿಂದಿಂದಷ್ಟೇ ಅಲ್ಲ ಮುಂದಿಂದು ಅಂತ ಎರಡು ಸೇರಿಸಿ ಹೇಳ್ತಾರೆ ಆದಿ ಪದದಿಂದ. ಅತೀತ ಅತೀತ ಅಂತಂದ್ರೆ ಕಳೆದು ಹೋದದ್ದು, ಕಳೆದಂದ್ರೆ ಹಿಂದಿನ ಕಾಲ, 10,000 10 ದಿನ 10 ವರ್ಷದ ಹಿಂದೆ ಇರುವಂತಹ ಒಂದು ಪದಾರ್ಥ. ಆ ಪದಾರ್ಥದ ಜ್ಞಾನ ನನಗೆ ಈಗ ಬಂತು. ಹಾಗೂ ಇನ್ನು ನಾಳೆ ಹೊಸ ಒಂದು ಪದಾರ್ಥ ಸೃಷ್ಟಿ ಮಾಡೋದಿದ್ದಾರೆ ಅಂತ ಇಟ್ಕೊಳ್ರಿ. ಆ ನಾಳೆಗೆ ಹೊಸದಾದಂತ ಒಂದು ಪದಾರ್ಥ ಬರೋದಿದೆ. ಹಾಗಾಗಿ ಆ ಪದಾರ್ಥದ ಹೇಗಿದೆ ಅದು ಅಂತ ನಾನು ಹೇಳಿದೆ, ಇಂತಹ ಲಕ್ಷಣ, ಇಂತಹ ರೂಪ, ಇಷ್ಟು ಕ್ವಾಂಟಿಟಿ, ಇಷ್ಟು ನಿಮಗೆ ವೈಟ್ ಇದೆ, ಇಷ್ಟು ದೊಡ್ಡದು ಎಲ್ಲ ನಾನು ಹೇಳಿದೆ. ಹಾಗಾದ್ರೆ ಅದರ ಜ್ಞಾನ ನಿಮಗೆ ಈಗ ಬಂತು. ನಾಳೆ ಹುಟ್ಟುವ ಪದಾರ್ಥ, ಅದರ ಜ್ಞಾನ ಇವತ್ತು ನಿಮಗೆ ಬಂತು. ಅಥವಾ ನಾಳೆ ನಾನು ಈ ಗ್ರಂಥವನ್ನು ಓದುತ್ತೇನೆ ಅಂತ ನಾನಂದೆ, ಇನ್ನ ಈ ಗ್ರಂಥವನ್ನು ಓದಿಲ್ಲ, ಅದರ ಜ್ಞಾನವೂ ಈಗ ಬಂತು. ಜ್ಞಾನ ಬರಬಾರ್ದು ಅಂತಿಲ್ಲ, ಜ್ಞಾನ ಬರುತ್ತೆ. ಹಾಗಾದ್ರೆ ಆ ನಾಳೆ ಹುಟ್ಟುವ ಪದಾರ್ಥ ಈಗಿದೆಯಾ? ಇಲ್ಲ. 10,000 ವರ್ಷ ಹಿಂದೆ ಕಳೆದು ಹೋದ ಪದಾರ್ಥ ಈಗಿದೆಯಾ? ಇಲ್ಲ. ಆದರೂ ಹಿಂದಿನ ಪದಾರ್ಥದ ಜ್ಞಾನವೂ ನನಗೀಗ ಬಂತು,
ಮುಂದೆ ಇನ್ನ ಆಗುವ ಹುಟ್ಟುವ ಪದಾರ್ಥದ ಜ್ಞಾನವು ಈಗ ಬಂತು, ಆದರೆ ಅದಕ್ಕೆ ಆಶ್ರಯಾಭಾವೇನ, ಆಶ್ರಯವಾದ ಪದಾರ್ಥ ಇಲ್ಲ ಈಗ. ವರ್ತಮಾನವಾದ ಏನು ಅದು ಮಾತ್ರ ನಮ್ ಕಣ್ಣೆದುರಿ ಕಾಣಿಸುತ್ತೆ. ಹಿಂದೆ ಆದದ್ದು ಮುಂದೆ ಬರೋದು ಯಾವುದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಇಲ್ಲೇ ಇಲ್ಲ. ಹಾಗಾಗಿ ಆಶಯಾಭಾವೇನ ಜ್ಞಾತತಾಕ್ಕೆ ಆಶಯವಾದದ್ದು, ಒಂದು ಅಧಿಷ್ಠಾನವಾದದ್ದು ಯಾವುದೂ ಇಲ್ಲೇ ಇಲ್ಲ ಅಂತಾಯ್ತು. ಧರ್ಮಿಯೇ ಇಲ್ಲ ಅಂತಂದ್ಮೇಲೆ ಧರ್ಮೇನು ಹುಟ್ಟೋದಲ್ಲಿ? ಹಾಗಾಗಿ ತಜ್ಜನಕತ್ವ ಅಯೋಗಾಚ, ಆ ಜ್ಞಾತತ ಅಂತ ಅನ್ನೋದು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ವೇದಾದಿಷು ಅವ್ಯಾಪ್ತೇಶ್ಚ, ವೇದಾದಿಷು ಅವ್ಯಾಪ್ತೇಶ್ಚ ಅಂತಂದ್ರೆ ನಿಮಗೆ ವೇದದಲ್ಲಿ ನಿಮಗೆ ಲಕ್ಷಣ ಬರೋದೇ ಇಲ್ಲ, ಹಾಗ ಅವ್ಯಾಪ್ತಿಯು ಬರಬೇಕಾಗತ್ತೆ. ಯಾಕೆ? ನಾವು ಹೇಳುವಂತೆ ಅಲ್ಲಿ ಅನಧಿಗತಾರ್ಥ ಭೂತಂ ಅನಧಿಗತ ತಥಾಭೂತಾರ್ಥ ಜ್ಞಾನಂ ಪ್ರಮಾಣಮಿತಿ ತೇಷಾಮೇವ ಲಕ್ಷಣಾಂತರಪಿ ಅಯುಕ್ತಂ. ಇದು ಬೇರೆ. ಮೊದಲಿಗೆ ವೇದಾದಿಗಳಲ್ಲಿ ಅವ್ಯಾಪ್ತಿ ಕೊಡಬೇಕು. ನಾವು ಹಿಂದೆ ಹೇಳಿದಂತೆ ಜ್ಞಾತತ ಅಂತನೂ ಇದೆ ಅಂತನೋ ವಿಷಯದಲ್ಲಿ ಪ್ರಮಾಣವೂ ಇಲ್ಲ. ಇನ್ನ ಇದೆ ಅಂತ ಒಪ್ಪಿದರೂ ಕೂಡ ಆ ಜ್ಞಾತತ ಹುಟ್ಟೋದಕ್ಕೆ ಒಂದು ಆಶಯವೂ ಇಲ್ಲ. ಅಂದಮೇಲೆ ವೇದ ಇದು ಜ್ಞಾತತ ಸಾಧನ ಅಂತ ಹೇಗಾಗೋದು? ವೇದಾದಿ ಸಕಲ ಪ್ರಮಾಣಗಳು, ಹಾಗಾಗಿ ಅದು ಜ್ಞಾತತಕ್ಕೆ ಸಾಧನ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ, ಆದ್ದರಿಂದಾಗಿ ವೇದದಲ್ಲೂ ಕೂಡ ಲಕ್ಷಣ ಬಂದಿಲ್ಲ. ಆದ್ದರಿಂದಾಗಿ ಅವ್ಯಾಪ್ತಿ ಬರೀ ಜ್ಞಾನದಲ್ಲಿ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ, ವೇದದಲ್ಲೂ ಬರೋದಿಲ್ಲ ಅಂತ ಇಷ್ಟ ಅಭಿಪ್ರಾಯ. ಹೀಗೆ ಜ್ಞಾತತ ಸಾಧನಂ ಪ್ರಮಾಣಂ ಅಂತನ್ನುವ ಈ ಭಾಟ್ಟರ ಪ್ರಾಭಾಕರ ಲಕ್ಷಣ ಖಂಡನೆ ಮಾಡಿದ ಮೇಲೆ ಭಾಟ್ಟರ ಲಕ್ಷಣ ಅದರ ಖಂಡನೆಯನ್ನು ಮಾಡಿದರು. ಇಲ್ಲೇ ಅವ್ರದೇ ಲಕ್ಷಣ, ಅವ್ರ ಭಾಟ್ಟರ ಮತದಲ್ಲೇನೆ ಹೀಗೆ ಲಕ್ಷಣವನ್ನು ಹೇಳ್ತಾರೆ ಅಷ್ಟೇ, ಒಂದೇ ಅಭಿಪ್ರಾಯ, ಆದ್ರೆ ಈ ಶಬ್ದದಿಂದಾಗಿ ಮತ್ತೊಂದು ರೀತಿಯಾಗಿ ಹೇಳ್ತಾರೆ ಅಂತ ಅದನ್ನು ಹೇಳ್ತಾರೆ. ಅನಧಿಗತ ತಥಾಭೂತ ಅರ್ಥಜ್ಞಾನಂ ಪ್ರಮಾಣಂ ಇತಿ ತೇಷಾಮೇವ ಲಕ್ಷಣಾಂತರಮಪಿ ಅಯುಕ್ತಂ. ಅವರೇ ಮತದಲ್ಲಿ ಇನ್ನೊಂದು ಲಕ್ಷಣವನ್ನು ಹೀಗೆ ಮಾಡ್ತಾರೆ. ಅನಧಿಗತ ತಥಾಭೂತ ಅರ್ಥಜ್ಞಾನಂ, ಇದನ್ನೇ ಶ್ರೀಮದಾಚಾರ್ಯರು ಈ ಭಾಟ್ಟರ ಮತವನ್ನು ಹೇಳುವಾಗ ಮಾಯಾವಾದ ಖಂಡನದಲ್ಲಿ ಈ ಅಂಶವನ್ನು ತಗೊಂತಾರೆ. ಅನಧಿಗತ ಅರ್ಥಗಂತೃ ಪ್ರಮಾಣಂ ಅಂತ ಹೇಳಿ ಆಚಾರ್ಯರು ಅಲ್ಲಿ ವಿಚಾರ ಮಾಡ್ತಾರೆ. ಇರ್ಲಿ, ಹಾಗಾಗಿ ಅನಧಿಗತ ತಥಾಭೂತ ಅರ್ಥಜ್ಞಾನ. ಅಧಿಗತ ಅಧಿಗತ ಅಂತ ಶಬ್ದಕರ್ತೇನು, ನಾನು ತಿಳಿಯಲ್ಪಟ್ಟಿದ್ದು, ತಿಳಿದಿದ್ದು, ಇದು ಅಧಿಗತ. ಅನಧಿಗತ ಅಂತಂದ್ರೆ ನಾನು ತಿಳಿಯದೇ ಇದ್ದಿದ್ದು ಅಂತ ಅರ್ಥ. ಅನಧಿಗತ ತಥಾಭೂತ ಅರ್ಥಜ್ಞಾನಂ ಅಂತಂದ್ರೆ ಅರ್ಥವೇನಂತಂದ್ರೆ, ನನಗೆ ಅನಧಿಗತ ಅಂತಂದ್ರೆ ತಿಳಿಯಲ್ಪಡದೇ ಇರುವಂತಹ, ತಥಾಭೂತ, ತಥಾಭೂತ ಅಂದ್ರೆ ಆ ವಸ್ತು ಹೇಗೆ ಇದೆಯೋ ಹಾಗೆ ಅದರ ಜ್ಞಾನವನ್ನು ನಮಗೇನ್ ಬರುತ್ತೋ ಅದು ಪ್ರಮಾಣ. ಅಂದ್ರೆ ಅರ್ಥವೇನು? ನಾವು ಒಂದು ಪದಾರ್ಥವಿದೆ, ಆ ಪದಾರ್ಥ ನನಗೆ ಎಂದು ತಿಳಿದಿಲ್ಲ ಇಷ್ಟವರೆಗೆ, ಅನಧಿಗತ. ಆ ತಿಳಿಯಲ್ಪಡದೇ ಇರುವಂತಹ ಪದಾರ್ಥ, ಆ ಪದಾರ್ಥದ ಜ್ಞಾನ ನನಗೆ ಈಗ ಬಂತು, ಹೌದಲ್ವಾ? ಇದನ್ನು ಪ್ರಮಾಣ ಅಂತ ಕರಿಬೇಕು ಅಂತ ಹೇಳಿ ಅವರದೇ ಮತದ ಇನ್ನೊಂದು ಲಕ್ಷಣ ಮಾಡಿದರೆ ಅದು ಸರಿಯಲ್ಲ. ಯಾಕೆ? ಹಿಂದೆ ಹೇಳ ದೋಷವೇ. ಸ್ಮೃತೌ ವೇದಾದಿಷು ಚ ಅವ್ಯಾಪ್ತೇಹೇ, ಸ್ಮೃತಿಯಲ್ಲಿ ಹಾಗೂ ವೇದದಲ್ಲಿ ಎರಡೂ ಕಡೆಗೆ ನಿಮಗೆ ದೋಷ ಬರುತ್ತೆ. ಅಂದ್ರೆ ಅನಧಿಗತ ತಥಾಭೂತಾರ್ಥ ಜ್ಞಾನ ಅಂತ ಹೇಳ್ತಾ ಇದ್ರಿ. ಸ್ಮೃತಿ ಅಂದ್ರೆ ಏನು? ಸಿಂಪಲ್. ಸ್ಮೃತಿ ಅಂದ್ರೆ ಏನು? ಹಿಂದೆ ನಾನು ತಿಳಿದಿದ್ದನ್ನು ಮತ್ತೆ ತಿಳಿದೆ, ಇದು ಸ್ಮೃತಿ ಅಲ್ವಾ? ತಿಳಿದಿದ್ದನ್ನು ತಿಳಿಯುವ ಜ್ಞಾನ ಇದು ಸ್ಮೃತಿ ಅಂದ್ಮೇಲೆ ಅದು ಅನಧಿಗತ ಅಂತ ಏನಾಗತ್ತೆ? ಸ್ಮೃತಿ ಸ್ಮೃತಿ ಇದು ಪ್ರಮಾಣ, ಎಲ್ಲರೂ ಒಪ್ಪಬೇಕು. ಆ ಪ್ರಮಾಣವಾದ ಸ್ಮೃತಿಯಲ್ಲಿ ಏನ್ ಬಂತು? ಅಧಿಗತ ತಥಾಭೂತ ಅರ್ಥ ಜ್ಞಾನ ಅಂತಾಯ್ತು, ಅನಧಿಗತ ಅಂತ ಆಗಲಿಲ್ಲ. ಅದು ನಾನು ಕೆಲವು ದಿನ ಹಿಂದೆ ತಿಳಿದಂತಹದ್ದನ್ನು ತಿಳಿಸುವ ಜ್ಞಾನ ಇದು ಸ್ಮೃತಿ. ಆದ್ರೆ ಸ್ಮೃತಿಯಲ್ಲಿ ಏನ್ ಬರಲ್ಲ ಹಾಗಾದ್ರೆ? ಅನಧಿಗತ ಅಂತ ಅಂಶ ಬರಲ್ಲ. ಅನಧಿಗತ ತಥಾಭೂತಾರ್ಥ ಜ್ಞಾನಂ ಅಂತ ಹೇಳೋದ್ರಿಂದಾಗಿ ಆ ಲಕ್ಷಣ ಸ್ಮೃತಿಯಲ್ಲಿ ಸರ್ವತಾ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನ ವೇದ ಇದು ಪ್ರಮಾಣ ಆಯ್ತಾ? ವೇದದಲ್ಲಿ ಪ್ರಮಾಣ ಲಕ್ಷಣ ಬರಬೇಕಲ್ವಾ? ಆದರೆ ವೇದ ಇದು ಜ್ಞಾನ ಅಲ್ಲ.
ಅನಧಿಗತ ಅಂತನ್ನೋದ್ರಿಂದಾಗಿ ಸ್ಮೃತಿಯಲ್ಲಿ ಬರೋದಿಲ್ಲ ಅಂತ ಸಿದ್ಧ. ಜ್ಞಾನಂ ತಥಾಭೂತ ಅರ್ಥ ಜ್ಞಾನಂ ಅಂತೇಳಿ ಜ್ಞಾನ ಶಬ್ದ ಇಟ್ಟಿದ್ದಾರೆ. ವೇದ ಇದು ಜ್ಞಾನ ಅಲ್ಲ, ಜ್ಞಾನಕ್ಕೆ ಸಾಧನ ಅದು, ಹೊರತು ಜ್ಞಾನ ಅಲ್ಲ. ಜ್ಞಾನವಂತೂ ಅಲ್ಲ. ನಿಮ್ಮ ಲಕ್ಷಣ ಏನು? ಜ್ಞಾನಂ ಪ್ರಮಾಣಂ, ಅನಧಿಗತ ತಥಾಭೂತ ಅರ್ಥ ಜ್ಞಾನಂ ಪ್ರಮಾಣಂ ಅಂತ ನೀವೇ ಹೇಳುತ್ತೋರೋದು. ವೇದ ಇದು ತಥಾಭೂತ ಅರ್ಥ ಜ್ಞಾನಕ್ಕೆ ಸಾಧನವಾಗಿದೆ, ಹೊರತು ಜ್ಞಾನವಲ್ಲ. ಹಾಗಾಗಿ ಪ್ರಮಾಣವಾದ ಸ್ಮೃತಿ, ಪ್ರಮಾಣವಾದ ವೇದ, ಅದರಲ್ಲಿ ಅನಧಿಗತ ತಥಾಭೂತಾರ್ಥ ಜ್ಞಾನಂ ಪ್ರಮಾಣಂ ಎನ್ನುವ ಲಕ್ಷಣ ಬರದೇ ಇದ್ದದ್ದರಿಂದಾಗಿ ಅವ್ಯಾಪ್ತಿ, ಪ್ರಮಾಣದಲ್ಲಿ ಪ್ರಮಾಣದ ಲಕ್ಷಣ ಬರೋದಿಲ್ಲ ಅಂತ ಹೀಗೆ ದೋಷ ಕೊಟ್ಟು ಅವರು ಜ್ಞಾತತಾ ಸಾಧನಂ ಪ್ರಮಾಣಂ ಅಂತ ಹೇಳಿ, ಅನಧಿಗತ ತಥಾಭೂತಾರ್ಥ ಜ್ಞಾನಂ ಪ್ರಮಾಣಂ ಅಂತ ಬೇರೆ ಒಂದು ಲಕ್ಷಣ ಮಾಡಲಿ, ಎರಡೂ ಲಕ್ಷಣಗಳು ಕೂಡ ದೋಷ ದುಷ್ಟವಾಗಿದೆ. ಹಾಗಾಗಿ ಅನುಭೂತಿ ಪ್ರಮಾಣಂ ಅಂತನ್ನುವ ಪ್ರಾಭಾಕರ ಲಕ್ಷಣ ಅಥವಾ ಭಟ್ಟರು ಮಾಡಿದ ಎರಡು ಲಕ್ಷಣ, ಇವೆರಡನ್ನೂ ಕೂಡ ಪ್ರಮಾಣ ಲಕ್ಷಣ ಅಂತ ಸ್ವೀಕಾರ ಮಾಡಬಾರದು ಅಂತ ಇಷ್ಟು ಸಿದ್ಧ ಆಯ್ತು. ಇನ್ನು ಮುಂದೆ ನೈಯಾಯಿಕರು ಮಾಡುವಂತಹ ಲಕ್ಷಣ, ಅದನ್ನು ಏನು ಅಂತ ಅನುವಾದ ಮಾಡಿ ಅದರ ಖಂಡನೆ ಮಾಡ್ತಾರೆ. ಆಮೇಲೆ ಉದಯನಾಚಾರ್ಯರು, ಹೀಗೆ ಕ್ರಮವಾಗಿ ಮುಂದಿನ ಮತಗಳು ನಾಳೆ ಮಾಡೋಣ. శ్రీరామ్ అంటే సుఖంగా బతకడం కాదు నాన్న, ధర్మంగా బతకడం అని ప్రపంచానికి తను ಏನೋ ಶಬ್ದ ಬರುತ್ತೆ. ನನ್ನ ಮಾಡಿ ನೋಡಿ